ನಮಸ್ಕಾರ ವೀಕ್ಷಕರೇ. ನವಲಗುಂದ ಪಾರಂಪರಿಕ ಗುಡ್ಡದ ಮಣ್ಣು ಗಾಯಬ್. ಮಹೇಶ್ ಗೌಡ ನಾಯಕರು ಏನಂದ್ರು? ಇಲ್ಲಿ ಮಹೇಶ್ ಗೌಡ ನಾಯಕ್ ಅಂತ ಹೇಳಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಧಾರವಾಡ ಇದರ ಅಧಿಕಾರಿ. ಇಲ್ಲಿ ಏನಾಗಿತ್ತು, ಯಾರ ಮೇಲೆ FIR ಮಾಡಿದ್ರು, ಯಾಕೆ ಮಾಡಿದ್ರು ಅಂತ ಹೇಳಿ ಗರುಡ ನಿಮಗೆ ವಿಸ್ತೃತವಾಗಿ ತಿಳಿಸ್ತದೆ. ವೀಕ್ಷಕರೇ, ಈ ಗಣಿ ಇಲಾಖೆ ಅಬ್ಸರ್ವ್ ಮಾಡ್ತಾ ಬರ್ತದೆ. ಅಂದ್ರೆ ಪರ್ಮಿಷನ್ ಇಲ್ದಂಗೆ ಕೆಲವೊಂದು ಗಣಿಗಾರಿಕೆ ಮಾಡಿದ್ರೆ ಅವರಿಗೆ ದಂಡ ವಿಧಿಸುವ ಹಾಗೆ ಕ್ರಮ ಕೈಗೊಳ್ಳುವ ಒಂದು ಪವರ್ ಇರ್ತದೆ. ಗಣಿ ಹಾಗೆ ಕಂದಾಯ ಇಲಾಖೆ ಹಾಗೆ ವಿಲೇಜ್ ಅಕೌಂಟೆಂಟ್ ಅವರು ಈ ಧಾರವಾಡ ಜಿಲ್ಲಾ ನವಲಗುಂದ ಅಜಾತ ನಾಗಲಿಂಗ ಗುಡ್ಡದ ಮಣ್ಣನ್ನ ಯಾರೋ ತಗೊಂಡು ಹೋಗಿದ್ದಾರೆ ಅಂತ ಹೇಳಿದ್ಮೇಲೆ ಇಲ್ಲಿ ಅವರು ಬಂದು ವಸ್ತುಸ್ಥಿತಿಯನ್ನ ನೋಡ್ತಾರೆ. ಸರ್ವೆ ನಂಬರ್ 499/1 ಅದಲ್ಲಿ ಅದು ಅಂಜುಮನ್ಗೆ ಕೊಟ್ಟಿರ್ತಾರೆ 1 ಎಕರೆ ಅಂತ ಹೇಳಿ, ಈದ್ಗಾ ಮೈದಾನ ಸಲುವಾಗಿ. ಇಲ್ಲಿ ಆ ಅಧ್ಯಕ್ಷರುಗಳ ಮೇಲೆ ಹಾಗೆ ಪದಾಧಿಕಾರಿಗಳ ಮೇಲೆ ಒಂದು FIR ಆಗ್ತದೆ, ಅಂದ್ರೆ ದೂರು ದಾಖಲೆ ಆಗ್ತದೆ, ಪ್ರೈವೇಟ್ ಕಂಪ್ಲೇಂಟು ಇಲ್ಲಿ ನವಲಗುಂದ JMFC ನ್ಯಾಯಾಲಯದಲ್ಲಿ. ಹಾಗೆ ಪುರಸಭೆ ಮುಖ್ಯಾಧಿಕಾರಿಗಳ ಮೇಲೆ ಕೂಡ ಇಲ್ಲಿ PC ಆಗ್ತದೆ. ಏನಾಗಿದೆ ಅಂತಂದ್ರೆ ಇಲ್ಲಿ ಅವರು ಹೇಳೋ ಪ್ರಕಾರ, ಈಗ ಮಹೇಶ್ ಅವ್ರು ಹೇಳೋ ಪ್ರಕಾರ ಪುರಸಭೆಯಿಂದನೇ ಒಂದಿಷ್ಟು ಈಗ ಮೊರಂ ಗಣಿಗಾರಿಕೆ ಆಗಿದೆ. ಅಂದ್ರೆ ಅಂಜುಮನ್ನಿಂದ 97,750 ಮೆಟ್ರಿಕ್ ಟನ್ನು ಇಲ್ಲಿ ಮೊರಂ ಅಲ್ಲಿ ಸಮತಟ್ಟು ಮಾಡಲಿಕ್ಕೆ ಅಂತ ಹೇಳಿ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದಾರೆ ಅನ್ನೋ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ. ಇಲ್ಲಿ ನಮ್ಮ ಇಲಾಖೆ ಅನುಮತಿ ಇಲ್ದಂಗೆ ನೀವು ಹೆಂಗ್ ಮಾಡಿದ್ರಿ ಅಂದ್ರೆ ಅದು ತಪ್ಪು ಅನ್ನೋ ಅರ್ಥದಲ್ಲಿ, ಈಗ ನೀವು ಸಮತಟ್ಟು ಮಾಡಬೇಕು ಅಂತಂದ್ರೆ ನಮಗೆ ಒಂದು ಪರ್ಮಿಷನ್ ತಗೋಬೇಕು, ಸೆಕೆಂಡು ಅಲ್ಲಿ ಸಮತಟ್ಟಿಗೆ ಅವಕಾಶ ಇದೆಯಾ, ಫಿಸಿಬಿಲಿಟಿ ಇದೆಯಾ, ಒಂದು ರಿಪೋರ್ಟ್ ಕೊಡ್ಬೇಕು ನಾವು, ಅದು ನೀವು ಮಾಡಲಿಲ್ಲ. ನೆಕ್ಸ್ಟ್ ಇಲ್ಲಿ 87,750 ಮೆಟ್ರಿಕ್ ಟನ್ ಈ ಮೊರಂ. ಹಾಗೆ ದುರಂತ ಅಂತೀರಾ ಏನಂತೀರಾ, ಪುರಸಭೆಯವರು 2,650 ಮೆಟ್ರಿಕ್ ಟನ್ ಹಾಗೆ 6,838 ಮೆಟ್ರಿಕ್ ಟನ್ ಗಣಿಗಾರಿಕೆ ಮಾಡಿದ್ದಾರೆ ಅಂತ ಹೇಳಿ ಖಾಸಗಿ ಫಿರ್ಯಾದಿ ಇಲ್ಲಿ ದಾಖಲಾಗಿದೆ ನವಲಗುಂದ JMFC ನಲ್ಲಿ. ಇಲ್ಲಿ ಅಂಜುಮನ್ ಅವರು ಈಗ ಸ್ವಲ್ಪ ಕುಪಿತಗೊಂಡಿದ್ದಾರೆ, ನಮ್ಮ ಮೇಲೆ ಇವರು ಕ್ರಮ ಕೈಗೊಂಡಿದ್ದಾರೆ, ನಮ್ಮ ಹೆಸರು ಕೆಡಿಸಿದ್ದಾರೆ ಅಂತ ಹೇಳಿ. ಅಲ್ಲಿ ಕೆಲವೊಬ್ರು ಹೇಳ್ತಾರೆ, ಒಬ್ರು ಹೋರಾಟಗಾರರು ಒಬ್ರ ಹೆಸರು ಅದು ಒಡೆಯೋದು ಬೇಡ, ಅವ್ರು ದೂರು ನೀಡ್ತಾ ಬಂದ್ರು, ನಾವು ಕೂಡ ವಸ್ತುಸ್ಥಿತಿ ನೋಡಿದ್ವಿ, ಇರೋದು ಸತ್ಯ ಅಂತ ಗೊತ್ತಾಯ್ತು. ಹಿಂಗಾಗಿ ನಾವು MMDR ಆಕ್ಟ್ ಹಾಗೆ KMMCR ನಿಯಮ 42 ಸಬ್ಸೆಕ್ಷನ್ 1 ಹಾಗೆ 41 ಸಬ್ಸೆಕ್ಷನ್ 1 ಅಂದ್ರೆ 44 ಸಬ್ಸೆಕ್ಷನ್ 1 ಅಡಿ ಇಲ್ಲಿ ನಾವು ಕ್ರಮವನ್ನ ಕೈಗೊಂಡಿದ್ದೇವೆ. ಇಲ್ಲಿ ಪುರಸಭೆ ಮುಖ್ಯಾಧಿಕಾರಿಗಳು ಅವರು ಕೂಡ ಇಲ್ಲಿ ಒಂದು ರೀತಿಯಿಂದ ಆರೋಪಿ ಆಗ್ತಾರೆ, ಹಾಗೆ ಅಂಜುಮನ್ ಮುಖ್ಯಸ್ಥರು ಪದಾಧಿಕಾರಿಗಳು. ಈಗ ಕೆಲವೊಂದು ಮಾತುಗಳು ನಮಗೆ ಕೇಳು, ಇಲ್ಲಿ ಜನನಾಯಕ ಅಂತೇಳಿ ಇಲ್ಲಿ ಹೇಳ್ತಾರಲ್ಲ, ಕೆಲವೊಬ್ರು ಹೇಳ್ತಾರೆ ಇಲ್ಲಿ ಕೋನ್ ರೆಡ್ಡಿ ವರ್ಸಸ್ ಇನ್ನೊಂದು ಪಾರ್ಟಿ ಬಂದ್ಬಿಟ್ಟಿದೆ, ಹಿಂಗಾಗಿ ಈ ರೀತಿ ಆಗಿದೆ. ಇಲ್ಲಿ ಎಲ್ಲದಕ್ಕೂ ರಾಜಕೀಯ ಅಂತ ಇರಲ್ಲ ಸ್ವಾಮಿ, ಯಾಕಂದ್ರೆ ಇದು ಅಜಾತ ನಾಗಲಿಂಗ ಗುಡ್ಡದ ಮಣ್ಣು. ದೇವರ ಮಣ್ಣನ್ನ ಮುಟ್ಟಿದ್ರೆ ಏನಾಗತ್ತೆ ಅಂತ ಹೇಳಿ ಒಂದು ರೀತಿಯಿಂದ ತೋರಿಸಿದ್ದಾರೆ ಅಂತ ಹೇಳಿ ಅಲ್ಲಿ ಜನರು ನಮಗೆ ಕರೆ ಮಾಡಿದಾಗ ಹೇಳ್ತಾರೆ. ಪಾರಂಪರಿಕ ಗುಡ್ಡ ಅಂದ್ರೆ ಮೊದ್ಲಿಂದ ಬಂದಿದ್ದು ಆ ರೀತಿ ಆದ್ರೆ ಹೇಗೆ ನಿಮ್ಗೆ ಗೊತ್ತಲ್ಲ. ಅವಾಗ ಇಲ್ಲಿ ಬಳ್ಳಾರಿ ಅಲ್ಲಿ ಓಬಳಾಪುರಂ ಮೈನ್ಸ್ ಇಂದ ಈಗ ಆ ಸುಂಕ್ಲಮ್ಮ ಗುಡಿ ಅಂತ ಇತ್ತು, ಆ ಗುಡಿ ಅಲ್ಲಿ ಗಣಿಗಾರಿಕೆ ಆದ್ಮೇಲೆ ಏನಾಯ್ತು, ಆ ಗುಡಿನೇ ನಾಶ ಆದ್ಮೇಲೆ ಯಾರಿಗೆ ಏನಾಯ್ತು ಅಂತ ನಿಮಗ್ ಗೊತ್ತಿದೆ. ದೇವರನ್ನ ಪರೀಕ್ಷಿಸಬೇಡಿ, ದೇವರ ಮಣ್ಣನ್ನ ಮುಟ್ಟಬೇಡಿ ಮಣ್ಣಿಗೆ ಹೋಗೋದು ಅನ್ನೋ ಲೆಕ್ಕದಲ್ಲಿ ಆಗಿದೆ. ಜನರು ಕೂಡ ಹೇಳಿದ್ರು. ಅದೇನೇ ಇರಲಿ, ಇಲ್ಲಿ ಮಹೇಶ್ ಗೌಡ ನಾಯಕ್ ಅವರು ಹ್ಯಾಟ್ಸ್ ಆಫ್ ಹೇಳ್ಬೇಕು, ಅವರಿಗೆ ಅದ್ಭುತವಾದ ಕೆಲಸವನ್ನ ಮಾಡಿದ್ದಾರೆ. ಏನೇ ಇರಲಿ, ಎಲ್ಲದಕ್ಕೂ ರಾಜಕೀಯ ತರಬಾರ್ದು, ತಮ್ಮ ಕರ್ತವ್ಯವನ್ನ ಮಾಡಿದ್ದಾರೆ. ಯಾಕಂದ್ರೆ ಆ ಇಲಾಖೆ ಇರೋದೇ ನಮಗೇನು ರಾಯಲ್ಟಿ ಕಟ್ಟಿದಾರೋ ಇಲ್ವೋ ಅದೆಲ್ಲ ನೋಡ್ಲಿಕ್ಕೆ. ಏನೂ ಆಗಿಲ್ಲ, ನಮ್ಮ ಪರ್ಮಿಷನ್ ತಗೊಂಡಿಲ್ಲ, ರಾಯಲ್ಟಿ ನೀಡಿಲ್ಲ, ಇಷ್ಟಷ್ಟು ಅಂದ್ರೆ 2,650 ಮೆಟ್ರಿಕ್ ಟನ್ ಹಾಗೆ 6,838 ಮೆಟ್ರಿಕ್ ಟನ್ ಇಲ್ಲಿ ಮಣ್ಣು ಗಾಯವಾಗಿದೆ. ಹಾಗೆ ಅಂಜುಮನ್ನಿಂದ 97,750 ಮೆಟ್ರಿಕ್ ಟನ್ ಗಾಯವಾಗಿದೆ. ಅವ್ರು ತಗೊಂಡಿದ್ದಾರೆ ಬಿಟ್ಟಿದ್ದಾರೆ, ಯಾಕಂದ್ರೆ ಇಲ್ಲಿ JMFC ಕೋರ್ಟ್ನಲ್ಲಿ ಬಂದ ಮೇಲೆ ಇಲ್ಲಿ ಅವರಿಂದ ನೋಟಿಸ್ ಹೋಗಿ ಮುಂದೆ ಅದು
ಆ ವಾದ ಪ್ರತಿವಾದ ಎಲ್ಲ ದಾಖಲೆಗಳನ್ನ ಕೊಟ್ಟೆ ನಡೆಸಬೇಕಾಗ್ತದೆ. ಒಟ್ಟಾರೆ ಮಣ್ಣಿಗೆ ಹೋಗುವ ದೇಹ ಇದು, ಮಣ್ಣನ್ನ ತೆಗೆದುಕೊಂಡು ಎಲ್ಲಿ ಹೋಗಬೇಕು? ನಮಸ್ಕಾರ. ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕು ಪಾರಂಪರಿಕ ಗುಡ್ಡ ಅಂತ ಹೇಳಿ ಅಲ್ಲಿ ಸಾರ್ವಜನಿಕ ದೂರು ಬಂದಿತ್ತು. ಅದ್ರ ಪ್ರಕಾರವಾಗಿ ನಾವು ಗಣಿ ಮತ್ತು ಭೂ ಇಲಾಖೆ ಅಧಿಕಾರಿಗಳು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳಾದ ಕಂದಾಯ ನಿರೀಕ್ಷಕರು ಹಾಗೂ ಗ್ರಾಮ ಲೆಕ್ಕಾಧಿಕಾರಿ ಸ್ಥಳ ಪರಿಶೀಲನೆ ಮಾಡಿದೆವು. ಸದರಿ ಪುರಸಭೆ ಗುಡ್ಡ ಸರ್ವೆ ನಂಬರ್ 499/1 ಅದರಲ್ಲಿ ಅಂಜುಮನ್ ಇಸ್ಲಾಂ ಸಂಸ್ಥೆಗೆ 1 ಎಕರೆ ಪ್ರದೇಶ ಗುಡ್ಡ ಮಂಜೂರಾಗಿದೆ. ಆ ಮಂಜೂರಾದ ಗುಡ್ಡದಲ್ಲಿ ಅವರು ನಮ್ಮ ಇಲಾಖೆ ಅನುಮತಿ ಇಲ್ಲದೆ ತಮ್ಮ ಇದಗ ಸಂಬಂಧ ಗುಡ್ಡವನ್ನು ಸಂಪರ್ಕ ಮಾಡ್ಕೊಂಡ್ರೆ ನಾವು ಅವರಿಗೆ ಸ್ಥಳ ಪರಿಶೀಲನೆ ಮಾಡೋದ್ರಲ್ಲಿ ಕೇಳಲಾಗಿ ನಮ್ಮ ಇಲಾಖೆಯಿಂದ ಯಾವುದೇ ಪರವಾನಗಿ ತೆಗೆದುಕೊಂಡಿರಲಿಲ್ಲ ಅಂತ ಹೇಳಿದ್ರು. ಮುಂದೆ ಅದೇ ಗುಡ್ಡದಲ್ಲಿ ಮುಂದೆ ಪುರಸಭೆ ಇಲಾಖೆ ಅಧಿಕಾರಿಗಳು ನಮ್ಮ ಇಲಾಖೆ ಅಧಿಕಾರಿಗಳ ನಮ್ಮ ಇಲಾಖೆ ಅದೇ ಯಾವುದೇ ಪರವಾನಗಿ ಇಲ್ಲದೆ ಅವರು ಅಲ್ಲಿಂದ ಮೊರಂ ಗಣಿಗಾರಿಕೆ ಮಾಡಿ ಸದರಿ ಪ್ರದೇಶದಲ್ಲಿ ಉಪಯೋಗಿಸಿರೋದು ಕಂಡು ಬಂತು. ಅಲ್ಲಿ ಪುರಸಭಾ ಅಧಿಕಾರಿಗಳನ್ನು ಹಾಗೂ ಅಲ್ಲಿ ಚುನಾಯಿತ ಜನಪ್ರತಿನಿಧಿಗಳನ್ನು ವಿಚಾರಿಸಲಾಗಿ ಅವರು ಅಲ್ಲಿ ನವಲಗುಂದ ಗ್ರಾಮದಲ್ಲಿ ಶಾನವಾಡ ರಸ್ತೆಗೆ ನಾವು ಉಪಯೋಗ ಮಾಡಿವಿ ಅಂತ ಹೇಳಿದ್ರೆ ಅವರು ಸಹ ನಮ್ಮ ಇಲಾಖೆಯಿಂದ ಯಾವುದೇ ಪರವಾನಗಿ ತಗೊಂಡಿಲ್ಲ. ಯಾವುದೇ ಸರ್ಕಾರ ಅಂತ ಅಂಜುಮನ ಸಂಸ್ಥೆಯವರಾಗ್ಲಿ ನಮ್ಮ ಪುರಸಭೆ ಇಲಾಖೆಯಲ್ಲಿ ಯಾವುದೇ ರಾಯಲ್ಟಿ ಕಟ್ಟಿಲ್ಲ, ರಾಜಧಾನಿ ಕಟ್ಟಿಲ್ಲ. ಇದನ್ನು ನಾವು ವಿಚಾರಣೆ ಮಾಡಲಾಗಿ ನಮ್ಮ ಅಂಜುಮನ್ ಸಂಸ್ಥೆಯವರು 97,750 ಮೆಟ್ರಿಕ್ ಟನ್ ಗುಡ್ಡವನ್ನು ಸಮತಟ್ಟು ಮಾಡಿಕೊಂಡು ಅಷ್ಟು ಪ್ರದೇಶದ ಅಂದ್ರೆ ಅಷ್ಟು ಉಪಕಂಚ ಸಮತಟ್ಟು ಮಾಡ್ಕೊಂಡು ಕಂಡು ಬಂದಿದೆ. ನೆಕ್ಸ್ಟ್ ನಮ್ಮ ಪುರಸಭೆ ಇಲಾಖೆಯವರು 2,651 ಮತ್ತು 6,838 ಮೆಟ್ರಿಕ್ ಟನ್ ಅಷ್ಟು 2 ಕಡೆಗಳಲ್ಲಿ ಮೊರಂ ಗಣಿಗಾರಿಕೆ ಮಾಡಿರೋದು ಕಂಡು ಬಂದಿದೆ. ಇದನ್ನ ನಾವು ಅವ್ರಿಗೆ ವಿಚಾರಿಸಲಾಗಿ ಯಾವುದೇ ನಮ್ಮ ಸರ್ಕಾರದಿಂದ ಯಾವುದೇ ಪರವಾನಗಿ ತೆಗೆದುಕೊಂಡಿಲ್ಲ ಅಂತ ಹೇಳಿ ಇದು ನಮ್ಮ MMRD ಆಕ್ಟ್ ಪ್ರಕಾರ ನಿಯಮ ಉಲ್ಲಂಘನೆ ಆಗಿರೋದಕ್ಕಾಗಿ ನಾವು ನವಲಗುಂದ JMFC ಕೋರ್ಟ್ ಅಲ್ಲಿ ಈಗ ಒಂದು ಖಾಸಗಿ ಫಿರ್ಯಾದಿಯನ್ನು ನಾವು ದಾಖಲು ಮಾಡಿರ್ತೇವೆ. ಮೆಟ್ರಿಕ್ ಟನ್ ಅಲ್ಲೇ ಸಮತಟ್ಟು ಮಾಡ್ಕೊಂಡ್ರೆ ಯಾವುದೇ ಒಂದು ಗುಡ್ಡವನ್ನ ವಿರೂಪಗೊಳಿಸೋದಾಗ್ಲಿ ಮತ್ತೆ ಪುನರ್ ಬಳಕೆ ಮಾಡೋದಾಗ್ಲಿ ಯಾವುದೇ ಮಾಡಬೇಕಾದ್ರೂ ನಮ್ಮ ಇಲಾಖೆಯಿಂದ ಪರವಾನಗಿ ತಗೊಂಡ್ ಮಾಡ್ಬೇಕಾಗತ್ತೆ. ಅಲ್ಲಿ ಯಾವ್ದು ಫಾಲ್ಟ್ಸ್ ಝೋನ್ಸ್ ಯಾವ್ದು ಬಂದ್ರೆ ಅದು ಗುಡ್ಡ ಕುಸಿಯಂತ ಸಂಭವ ಇರುತ್ತೆ. ಅದಕ್ಕೆ ನಾವು ಟೆಕ್ನಿಕಲಿ ನಾವು ಒಂದು ಅರ್ಜಿ ಹಾಕಿದ್ರೆ ನಮ್ಮ ಇಲಾಖೆಯಿಂದ ನಾವು ಅದನ್ನ ಸ್ಥಳ ಪರಿಶೀಲನೆ ಮಾಡಿ ಗುಡ್ಡ ಅದನ್ನ ಸಮತಟ್ಟು ಮಾಡ್ಲಿಕ್ಕೆ ಸಮಂಜಸ ಐತೆ ಇಲ್ಲ ಅನ್ನೋದು ನಾವು ಅವ್ರಿಗೆ ಒಂದು ಪರ್ಮಿಷನ್ ಕೊಟ್ಟ ಮೇಲೆ ಅವ್ರು ಮಾಡ್ಬೇಕಾಗತ್ತೆ. ಅದನ್ನ ಮಾಡಿಲ್ಲ ಅವರು. ಒಂದು ಪುರಸಭೆ ಮುಖ್ಯಾಧಿಕಾರಿಗಳು ನವಲಗುಂದ ಇವ್ರ ಮೇಲೆ ಫಸ್ಟ್, ನೆಕ್ಸ್ಟ್ ಅದೇ ಪಾರಂಪರಿಕ ಗುಡ್ಡ ಅಂತ ಹೇಳ್ತಾರಲ್ಲ 499/1 ಅದರಲ್ಲಿ ಅಂಜುಮನ್ ಸಂಸ್ಥೆಗೆ ಏನು ಮಂಜೂರಾಗಿದ್ರು ಅದಕ್ಕೆ ಅಂಜುಮನ್ ಸಂಸ್ಥೆ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಮೇಲೆ ಇಬ್ಬರ ಮೇಲೆ ನಾವು ನವಲಗುಂದ JMFC ಕೋರ್ಟ್ ಅಲ್ಲಿ ಖಾಸಗಿ ದೂರನ್ನ ದಾಖಲು ಮಾಡಿ. ಅದೇನ ಲಿಂಕ್ ಅದಕ್ಕೇನಿಲ್ಲ. ನಮ್ಮ ಅಲ್ಲೇ ಶಾನವಾಡ ರಸ್ತೆಗೆ ಹಾಕಿದಂತ ಪುರಸಭೆ ಅಧಿಕಾರಿಗಳು ಹೇಳಿದ್ರು ಗುಡ್ಡಕ್ಕೆ ಹೊಂದಿಕೊಂಡಂತೆ ಹಾದು ರಸ್ತೆಗೆ ಯೂಸ್ ಮಾಡಿವಂತ ಅವ್ರು ಹೇಳ್ತಾರೆ. ಅದು ಹಾಕಿದ ಕರೆ ಐತಿ. ಆದ್ರೆ ಅವ್ರು ಏನ್ ಮಾಡಿದ್ರು ನಮ್ಮ ಇಲಾಖೆಯಿಂದ ಮೊರಂ ತೆಗೆಯೋದಾಗಲಿ ಮಣ್ಣು ತೆಗೆಯೋದಾಗಲಿ ನಮ್ಮ ಇಲಾಖೆಯಿಂದ ಪರ್ಮಿಷನ್ ತಗೊಂಡಿಲ್ಲ. ಅದಕ್ಕೆ ನಾವು ಅಂಜುಮನ್ ಸಂಸ್ಥೆ ಮೇಲೆ ಆಗಲಿ ಇವ್ರ ಮೇಲೆ ಖಾಸಗಿ ದೂರನ್ನ ನಾವು ದಾಖಲು ಮಾಡಿದ್ವಿ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ PB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.